ಮೋಹನ್, ಈಗ ಈ ಫೈಟ್ಗಳು ಜೆನ್ಯೂನಾ ಅಥವಾ ಒಂದು ರಾಜಕೀಯ ಅಸ್ತಿತ್ವನ? ಸಪೋಸ್ ಇವತ್ತೊಂದು ಹೋರಾಟವನ್ನು ಶುರು ಮಾಡಿದ್ದೀರಾ, ನೀವು ಮೈಸೂರಿಂದ ಶುರು ಮಾಡಿದ್ದೀರಿ. ಸುಮಾರು 4 ಹಂತಗಳ ಒಂದು ಹೋರಾಟ ಇದೆ, ಒಂದು 16 ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇರಲಿ, ಈ ಹೋರಾಟ ಒಂದು ನಾಯಕತ್ವವನ್ನು ಎಸ್ಟಾಬ್ಲಿಷ್ ಮಾಡುವಂಥ ಹಂತನ? ಈಗ ಇಲ್ಲಿವರೆಗೂ ನಿಮ್ಮ ಪಾರ್ಟಿಗೆ ಇದ್ದಿದ್ದು ದೊಡ್ಡ ತೊಡಕು ಏನು ಅಂದರೆ ಯತ್ನಾಳ್ರನ್ನ ಆಚೆ ಹಾಕಿದಂಥ ಖುಷಿ ನಡೆದಿರ್ತಕ್ಕಂಥ ಹೋರಾಟನ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟನ, ವಿಜಯೇಂದ್ರ ಅವರ ನಾಯಕತ್ವವನ್ನು ಎಸ್ಟಾಬ್ಲಿಷ್ ಮಾಡ್ತಿರ್ತಕ್ಕಂಥ ಒಂದು ಹೋರಾಟನ ಇದು? ಅಲ್ಲ ರಮಾಕಾಂತ್, ಇದನ್ನ ನೀವು ಈ ನಾಯಕತ್ವ ಅದೆಲ್ಲ ಏನು ಇಲ್ಲ ಸಮಸ್ಯೆ. ಬಿಕಾಸ್ ನೀವು ನೋಡಿದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆನೆ ಅವರ ಅಧ್ಯಕ್ಷತೆಯಲ್ಲೇನೆ ಲೋಕಸಭಾ ಚುನಾವಣೆ ನಡೆದಿದ್ದು, ಆಯ್ತಲ್ಲ. ಸೊ ಕಾಂಗ್ರೆಸ್ಗೆ ಜನ ಕೊಟ್ಟಂತ ಒಂದು ಮ್ಯಾಸಿವ್ ಮೆಜಾರಿಟಿ ನೋಡಿದ್ರೆ, ತಿರ್ಗಾ ಅದ್ರ ಜೊತೆಗೆ ಇವರು ಹಬ್ಬಿಸಂತ ಸುಳ್ಳುಗಳು, ಕೇಂದ್ರ ರಾಜ್ಯ ತಾರತಮ್ಯ, ಆ ಸುಳ್ಳುಗಳು, ಡೈಲಿ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ಗಳು, ಏನು ಹೇಳ್ಕೊಂಡಿದ್ದು, ತಿರ್ಗಾ 100 ಕೋಟಿ ಖರ್ಚು ಮಾಡಿದೆಲ್ಲ ನೋಡಿದ್ರೆ ಏನು ಇವ್ರು 25 ಸೀಟ್ ಬಂದ್ಬಿಡ್ತಾರೆ ಅನ್ನೋ ರೀತಿನಲ್ಲಿ ಇತ್ತು ಲಿಟ್ರಲಿ. ಆದ್ರೂ ಸಹ ಒಂದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಿ ಹಗಲು ರಾತ್ರಿ ಅಂತ ಕೆಲಸ ಮಾಡಿ 17 ಸೀಟ್ಗಳನ್ನ ನಾವು ಗೆದ್ವಿ. ಅಲಯನ್ಸ್ ಅಲ್ಲಿ 19 ಸೀಟ್ಗಳನ್ನ ಗೆದ್ವಿ. ಇಷ್ಟಾದ್ರೂ ಕೊನೆ ಗೆದ್ದಿದ್ದು ಕಾಂಗ್ರೆಸ್ ಅವ್ರು ಸಿಂಗಲ್ ಡಿಜಿಟ್ 9 ಸೀಟ್ ಅವ್ರು ಎಷ್ಟು ಹೇಳ್ಕೊಂಡ್ರು, ಆಯ್ತಲ್ಲ. ಇನ್ ಕೆಲವು ಕಡೆ ನೀವು ನೋಡಿದೀರಾ, ಸಣ್ಣ ಪುಟ್ಟ ಮಾರ್ಜಿನಲ್ ಸೋತಿದೀವಿ ನಾವು, ಅಲ್ಲೂ ಒಳ್ಳೆ ಫೈಟ್ ಕೊಟ್ವಿ. ಸೊ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಒಂದು ಒಳ್ಳೆ ಲೋಕಸಭಾ ರಿಸಲ್ಟೇ ಬಂತು. ತದನಂತರ ಬರೋಣ, ಏನಾಯ್ತು? ಸ್ಕ್ಯಾಮು, ಮೂಡಾ ವಿಚಾರದಲ್ಲಿ ಒಂದು ದೊಡ್ಡ ಹೋರಾಟವನ್ನ, ಈ ಹೋರಾಟವನ್ನು ಪ್ರತಿನಿಧಿಸಿ ಅದನ್ನ ಜನಗಳಿಗೆ ತಗೊಂಡೋಗಿ ಮೈಸೂರು ಚಲೋ ಅನ್ನೋ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡಿ ಲೀಗಲಿ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು, ಜನಗಳ ಮಧ್ಯೆ ಹೇಗೆ ತಗೊಂಡು ಹೋಗ್ಬೇಕು ಅಂತ ಮಾಡಿದಂತವ್ರು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರನವರು. ಅದು ಹೋರಾಟನೇ ಅವತ್ತಾಗಿದ್ದು. ಯಾರಿಗೋಸ್ಕರ? ಈ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಗೇನ್ಸ್ಟ್ ಮಾಡಿದಂತ ಹೋರಾಟ. ನೆಕ್ಸ್ಟ್ ಇದಕ್ಕಿಂತ ಒಂದು ದೊಡ್ಡ ಹೋರಾಟ ಅಥವಾ ಒಂದು ದೊಡ್ಡ ಸ್ಕ್ಯಾಮು, ದಲಿತರಿಗೆ ಸೇರಿದಂತ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇತ್ತಲ್ಲ, 100 ಕೋಟಿ ತೆಲಂಗಾಣ ಚುನಾವಣೆಗೋಸ್ಕರ ದಲಿತರ ಹಣನ ಟ್ರಾನ್ಸ್ಫರ್ ಮಾಡಿ ನುಂಗಿ ನೀರು ಕುಡ್ತಿದ್ರಲ್ಲ, ಅವತ್ತು ಅಷ್ಟೇ ಅವ್ರ ಪರವಾಗಿ ನಿಂತು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಒಂದು ಹೋರಾಟ ಮಾಡಿ ಅವತ್ತು, ಆಯ್ತಲ್ಲ. ಸೊ ಆ ಕಮ್ಯುನಿಟಿಗೆ ಒಂದು ನ್ಯಾಯ ಒದಗಿಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ವಿಜೇಂದ್ರನವರು ಅವರ ಅಧ್ಯಕ್ಷತೆಯಲ್ಲಿ. ನೆಕ್ಸ್ಟ್ ಇದೇ ಕಾಂಗ್ರೆಸ್ ಸರ್ಕಾರ ತಾವು ದಲಿತೋದ್ಧಾರಕರು ಅಂತ ಸುಳ್ಳು ಹೇಳ್ಕೊಂಡು SCP TSP ಇದ್ದಂತ 24,000 ಕೋಟಿ ಹಣವನ್ನ ಬೇರೆ ವಿಚಾರಗಳಿಗೆಲ್ಲ ಡೈವರ್ಟ್ ಮಾಡಿಕೊಂಡು ಅದರ ವಿರುದ್ಧ ನಡೆದಂತ ಒಂದು ಹೋರಾಟ, ಪ್ರತಿಭಟನೆಗಳಾಗಬಹುದು, ಅದರ ನೇತೃತ್ವ ವಹಿಸಿಕೊಂಡು ದಲಿತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರೆ ವಿಜೇಂದ್ರ ಅವರೇನೆ ಲಿಟ್ರಲಿ. ಅದರ ಕಂಟಿನ್ಯೂಡ್ ವರ್ಷನ್ ಈ ಲೂಟಿಕೋರ ಸರ್ಕಾರ ಇವ್ರು ಏನ್ ಮಾಡಿದ್ರು, ಆಗ್ಲೇ ಇವರು ಪೆಟ್ರೋಲ್ ಕೇಂದ್ರ ಸರ್ಕಾರ 19 ರೂಪಾಯಿ ಎಕ್ಸೈಸ್ ಡ್ಯೂಟಿ ಹಾಕುತ್ತೆ ಅಂತ ಮಾತ್ರ ಹೇಳಿದ್ರು. ಇವ್ರು ಹಾಕ್ತಿರುವಂತ 35 ರೂಪಾಯಿ ವ್ಯಾಟ್ ಹೇಳಲಿಲ್ಲ. 35 ರೂಪಾಯಿ ಒಂದು ಲೀಟರ್ಗೆ ವ್ಯಾಟ್ ಆಗ್ತಾ ಇದ್ದಾರೆ ಲಿಟ್ರಲಿ ಇವರು. ತಿರ್ಗಾ ಕೇಂದ್ರ ಸರ್ಕಾರ ಹಾಕುವಂತ 19 ರೂಪಾಯಿ ಎಕ್ಸೈಸ್ ಡ್ಯೂಟಿನಲ್ಲಿ 42% ವಾಪಸ್ ರಾಜ್ಯಗಳಿಗೆ ಬರುತ್ತೆ ರಮಾಕಾಂತ್. 6 ರೂಪಾಯಿ ಮತ್ತೆ ವಾಪಸ್ ರಾಜ್ಯಗಳಿಗೆ ಬರುತ್ತೆ. ಸೊ 41 ರೂಪಾಯಿನಲ್ಲಿ ನಿಮಗೆ ಲಿಟ್ರಲಿ ಕೇಂದ್ರ ಸರ್ಕಾರಕ್ಕೆ ಹೋಗೋದು 13 ರೂಪಾಯಿ ಅಷ್ಟೇನೆ ನಿಮಗೆ. ಬಾಕಿ 51 ರೂಪಾಯಿನಲ್ಲಿ ಬಾಕಿ 38 ರೂಪಾಯಿ ರಾಜ್ಯ ಸರ್ಕಾರದ ಹತ್ರನೇ ಇದೆ. ಇಷ್ಟೆಲ್ಲ ಮಾಡು ರಮಾಕಾಂತ್, ನಾನು ಹೇಳ್ತೀನಿ ಬೇಸಿಕ್ ಪ್ರಶ್ನೆ. ನೀವು ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ, ನಿಂದೇ ಶಾಸಕರಿಗೆ ಅನುದಾನನೂ ಕೊಡ್ತಾ ಇಲ್ಲ, ಒಂದೇ ಒಂದು ಶಂಕುಸ್ಥಾಪನೆ ಆಗಿಲ್ಲ, ಉದ್ಘಾಟನೆ ಆಗಿಲ್ಲ, ಶಾಸಕರಿಗೆ ತಗ್ಗಿ ಬಗ್ಗೆ ನಡಿಬೇಕಂತ ನಟ್ಟು ಬೋಲ್ಟು ಟೈಟ್ ಮಾಡ್ತಾರಂತೆ, ಈ ಮಾತುಗಳೆಲ್ಲ ಬರುತ್ತೆ. ಅನುದಾನನೂ ಕೊಡ್ತಾ ಇಲ್ಲ, ಒಂದು ಶಂಕುಸ್ಥಾಪನೆನೂ ಆಗಿಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಹೇಳಿದ್ದು ನೀವು, ಶಾಸಕರಿಗೆ ಹೇಳಿಲ್ಲ ಮಾತನ್ನ. ನನಗೆ ಗೊತ್ತಿರೋ ನನಗೇನು ಗೊತ್ತಾ, ನಾನು ಈ ಕ್ವಶನ್ ಬೆಗುಸರಾಯಿನಿಂದ ಶುರುವಾಗಿರತಕ್ಕಂತ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೂ ಇದೇ ಪ್ರಶ್ನೆ ಅವ್ರು ಕೇಳ್ತೀನಿ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾನು ಹೇಳೋದು, ನೀವು ಇಷ್ಟು ಬೆಲೆ ಏರಿಕೆನೂ ಮಾಡ್ಕೊಂಡು ಅಭಿವೃದ್ಧಿನೂ ಮಾಡ್ತಾ ಇಲ್ಲ, ಗ್ಯಾರಂಟಿಗಳನ್ನೂ ಸರಿಯಾಗಿ ಅನುಷ್ಠಾನ ಮಾಡ್ತಿಲ್ಲ, ಒಂದ್ ಕಡೆ ಕರಪ್ಷನ್ ಅಂತ ಲೂಟಿ ಮಾಡ್ತಾ ಇದಾರೆ, ಸ್ಕ್ಯಾಮ್ ಮೇಲೆ ಸ್ಕ್ಯಾಮು. ಇಷ್ಟು ಮಾಡಿನೂನು ಮೊದಲನೇ ವರ್ಷದ ಸಾಲ ರಾಜ್ಯದ 85,000 ಕೋಟಿ, ಎರಡನೇ ವರ್ಷದ ಸಾಲ 1,05,000 ಕೋಟಿ, ಮೊನ್ನೆ ಬಜೆಟ್ 1,16,000 ಕೋಟಿ. 3 ವರ್ಷದಲ್ಲಿ ಬೆಲೆ ಏರಿಕೆನೂ ಮಾಡಿ ಅಭಿವೃದ್ಧಿನೂ ಮಾಡದೆ ಜನಗಳೆಲ್ಲ ಲೂಟಿನೂ ಮಾಡಿ ನೀವು 3,16,000 ಕೋಟಿ ಸಾಲನ ಜಾಸ್ತಿ ಮಾಡಿದಿರಲ್ಲ. ಇದು ನಿಜವಾಗ್ಲೂ ಇದಕ್ಕಿಂತ ಒಂದು ಅಸಮರ್ಥ ಲೂಟಿಕೋರ ಸರ್ಕಾರಕ್ಕೆ ನಾವು ಅವ್ರ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ಬೇಕೋ ಬೇಡವಾ ಹೇಳಿ. ಫೈನ್. ಈಗ ನಂದು ಇಲ್ಲಿ 2 ಭಾಗ, ನಿಮ್ಮ ಪ್ರಶ್ನೆಗಳಿಗೆ 2 ಭಾಗ ಇದೆ, ಹೇಳ್ಬಿಡ್ತೀನಿ, ನಿಮಗೆ ಬರ್ತೀನಿ ನಟರಾಜ್ಗೌಡ್ರೆ. ಒಂದು ಹೋರಾಟ ಅಂತ ಬಂದ್ರಿ, ಈಗ ಮೂಡ ಅಂತ ಹೇಳಿದ್ರಿ, ವಾಲ್ಮೀಕಿ ಅಂತ ಹೇಳಿದ್ರಿ, ಕನ್ಕ್ಲೂಷನ್ ಏನು ಅಂತ ಬರುತ್ತೆ. ನೀವು ವಾಲ್ಮೀಕಿಗೆ ಇಡಿ ಆದರೂ ಎಂಟ್ರಿ ಆಗಿರಲಿ, ಮೂಡಾಗಾದರೂ ಎಂಟ್ರಿ ಆಗಿರಲಿ, ಭ್ರಷ್ಟ ಅಂತ ಹೇಳಿದ್ರಿ, ಇನ್ನೊಂದು ಅಂತ ಹೇಳಿದ್ರಿ. ಅಲ್ಟಿಮೇಟ್ಲಿ ಈ ಹೋರಾಟ ಬರೀ ಬೀದಿ ಹೋರಾಟಗಳಾದವು. ಅಗ್ರಿ, ಜನಗಳ ಗಮನ ಸೆಳೆದಿದ್ದು, ಜನಗಳಿಗೆ ಅದ್ರ ಬಗ್ಗೆ ಏನೋ ನಡೆದಿದೆಯಪ್ಪ ಅಂತ ಅನಿಸಿದ್ದು, ಅದ್ಯಾವುದು ಸುಳ್ಳಲ್ಲ. ನೀವು ಹೋರಾಟ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದು ಕನ್ಕ್ಲೂಷನ್ ಇದೇನಾ, ಇದರ ತಾರ್ಕಿಕ ಅಂತ್ಯ ಅಂದರೆ ಇದೇನಾ ಅಂತ ಒಂದು ಪಾಯಿಂಟು. ಸಾಲವನ್ನು ಕಾನ್ಸೆಪ್ಟ್ ಅಂತ ಬಂದಾಗ, ಇದು ಕರ್ನಾಟಕದ ಮುಖ್ಯಮಂತ್ರಿಗೆ ನೀವೇನು ಪ್ರಶ್ನೆ ಕೇಳಿದ್ರೋ, ದೇಶದ ಪ್ರಧಾನಮಂತ್ರಿಗಳು ಆ ಪ್ರಶ್ನೆ ಕೇಳಲೇಬೇಕಾಗತ್ತೆ. ನಾವು 185 ಲಕ್ಷ ಕೋಟಿ ಕೊಟ್ಟಿದ್ದಾರೆ, ನಾವೆಲ್ಲ ಕೆಪೆಕ್ಸ್ಗೆ ಆಗ್ತಾ ಇದ್ದೀವಿ, ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದೀವಿ ನಾವು. ಇದ್ರ ಬಗ್ಗೆ ಜನನೂ ಪ್ರಶ್ನೆ ಕೇಳಿದ್ರು. ಅಲ್ಲ ಸ್ವಾಮಿ, ಸಾಲನೂ ಜಾಸ್ತಿ ಮಾಡ್ಕೊಂಡ್ರಿ, ಬೆಲೆನೂ ಜಾಸ್ತಿ ಆಯಿತು,
ಇನ್ಫ್ಲೇಷನ್ನು ಜಾಸ್ತಿ ಆಯಿತು, ಡಾಲರ್ದ ಕಡೆ ರೂಪಾಯಿಯೂ ಬಿದ್ದು ಹೋಯಿತು, ನೀವು ಆಸ್ತಿ ಮಾಡಿದ್ರಿ, ನಿರುದ್ಯೋಗನೂ ಜಾಸ್ತಿ ಆಯಿತು. ಆಸ್ತಿ ಮಾಡಿದ್ರಿ ಅಂದರೆ ಈ 5ರಲ್ಲಿ ಯಾವ್ದಾದ್ರು 2ಕ್ಕಾದ್ರೂ ಸೊಲ್ಯೂಷನ್ ಸಿಗಬೇಕಾಗಿತ್ತಲ್ಲ, ಅದರಲ್ಲಿ ಯಾಕೆ ಸಿಕ್ಕಲಿಲ್ಲ ಅಂತ ಜನಗಳ ಪ್ರಶ್ನೆ ಇದೆ. ಏನು ಹೇಳ್ತೀರಿ ಮೋಹನ್? ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಇವ್ರು ಮಾಡಿದಂಥ ಸಾಲನ ಇವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಇವತ್ತಿನವರೆಗೂ ಪ್ರಶ್ನೆಗೆ ಉತ್ತರ ಇಲ್ಲ. ವಿಧಾನಸಭೆಯಲ್ಲಿ ಕೇಳಿದಂಥ ಪ್ರಶ್ನೆಗೂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿಲ್ಲ. ಬಟ್ ನೀವು ಕೇಂದ್ರ ಸಾಲದ ಬಗ್ಗೆ ಮಾತಾಡಿದ್ರಿ, ಆಯ್ತಲ್ಲ. ಕೇಂದ್ರದ ಸಾಲ ಅಂತ ಬಂದಾಗ ಆಯ್ತು, ಕರ್ನಾಟಕನೇ ಎಕ್ಸಾಂಪಲ್ ತಗೊಳ್ಳೋಣ. ಏನಾಗ್ತದೆ ಕರ್ನಾಟಕದಲ್ಲಿ? ಇವರು ತಾರತಮ್ಯ ಅಂತೆಲ್ಲ ಮಾತಾಡೋರು, ಕೇಂದ್ರ ರಾಜ್ಯ ಅಂತ ಹೇಳಿ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಬರೀ ಅನುದಾನದ ಬಗ್ಗೆ ಮಾತಾಡ್ತಾರೆ ರಮಾಕಾಂತ್, ಎಷ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು. ಇವರು ಕೆಂಪೇಗೌಡ ಟರ್ಮಿನಲ್ 2 ಏರ್ಪೋರ್ಟ್ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೇಂದ್ರದ್ದು ಅದ್ರ ಬಗ್ಗೆ ಮಾತಾಡೋದಿಲ್ಲ. ತಿರ್ಗಾ HAL ಫ್ಯಾಕ್ಟರಿ ತುಮಕೂರು ಅದ್ರ ಬಗ್ಗೆ ಮಾತಾಡಲ್ಲ, ಕೇಂದ್ರದಿಂದ ಬಂದಿರೋದು. ತಿರ್ಗಾ ರೈಲ್ವೆ ಸ್ಟೇಷನ್ಗಳು ಇವತ್ತು 60 ರೈಲ್ವೆ ಸ್ಟೇಷನ್ಗಳು ರಿನೋವೇಟ್ ಆಗ್ತಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ತಿರ್ಗಾ ನ್ಯಾಷನಲ್ ಹೈವೇಸ್ ನೀವು ಆಯ್ತು ರೀ, ಯಾವ್ದಾದ್ರು ನಮ್ಮ ಚಿತ್ರದುರ್ಗ ಬಳ್ಳಾರಿ ಆಗ್ಬೋದು, ಹೊಸಕೋಟೆ ಆಗ್ಬೋದು, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಒಂದೇ ಭಾರತ್ ರೈಲ್ಗಳ ಬಗ್ಗೆ ಮಾತಾಡೋದಿಲ್ಲ. ರಾಜ್ಯಕ್ಕೆ ನೀವೀಗ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇವರು ರೈತರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಕಳೆದ 5 ವರ್ಷದಲ್ಲಿ, ಅಲ್ಲಿ 6ನೇ ವರ್ಷ 2019 ಇದ್ರ ಆಗಸ್ಟ್ 15 ಘೋಷಣೆ ಮಾಡಿದ್ದು, 6 ವರ್ಷದಲ್ಲಿ ಇಡೀ ದೇಶದಲ್ಲಿ 1,80,000 ಕೋಟಿ ರೈತರ ಅಕೌಂಟ್ಗಳಿಗೆ ಹೋಗಿರೋದು. ಅದು ಕರ್ನಾಟಕಕ್ಕೆ ಬಂದಿದೆ. ಅದ್ರ ಬಗ್ಗೆ ಮಾತಾಡಲ್ಲ ಇವರು. ರೈತರ ಅಕೌಂಟ್ಗೆ ಇವ್ರು ನಿಲ್ಲಿಸ್ಬಿಟ್ರೆ ಬಂದ ತಕ್ಷಣ ಬಿಡಿ 4,000 ರೂಪಾಯಿ ಕೊಡ್ತಾ ಇದ್ದಿದ್ದ ನಾವು, ಆಯ್ತಲ್ಲ. ಅದ್ರ ಬಗ್ಗೆನೂ ಮಾತಾಡಲ್ಲ ಇವರು. ಜಲ್ ಜೀವನ್ ಮಿಷನ್ ಬಗ್ಗೆನೂ ಮಾತಾಡಲ್ಲ. ತಿರ್ಗಾ ಸ್ಮಾರ್ಟ್ ಸಿಟಿಗೆ ಬರ್ತಿರೋ ಹಣಗಳ ಬಗ್ಗೆನೂ ಮಾತಾಡಲ್ಲ ಇವರು. ಇವ್ರು ಬರೀ ಅನುದಾನದ ಮಾತ್ರ ಬರ್ತಿಲ್ಲ ಅಂತ ಹೇಳೋದು. ಅದು ಬಿಟ್ಟು ಬೇರೆ ಯೋಜನೆಗಳು ಕೇಂದ್ರದಿಂದ ಬರ್ತಿದೆ ಗೊತ್ತಾ, ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳೋದು ಇನ್ನೊಂದು, ಅನ್ಎಂಪ್ಲಾಯ್ಮೆಂಟ್ ಲೋಯೆಸ್ಟ್ ಇವಾಗ ಪ್ಯಾನ್ ಇಂಡಿಯಾನಲ್ಲಿ. ಬಟ್ ನೀವು ಸ್ಟೇಟ್ ವೈಸ್ ತಗೊಂಡ್ರೆ ಕಳೆದ 2 ವರ್ಷ ಮತ್ತೆ ಹೇಳ್ತೀನಿ ರಮಾಕಾಂತ್, ಇನ್ಫ್ಲೇಷನ್ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. 1-2 ಎಕ್ಸಾಂಪಲ್ ಕೊಡ್ತೀನಿ. ಟೊಯೋಟಾ ಫ್ಯಾಕ್ಟರಿ ಏನಕ್ಕಪ್ಪ ಇಷ್ಟು ವರ್ಷದಿಂದ ಬಿಡದಿಲ್ಲಿದ್ದು, ಇದು ಕೊಟ್ಟೋಯ್ತು ಮಹಾರಾಷ್ಟ್ರಗೆ 25,000 ಕೋಟಿ ಇನ್ವೆಸ್ಟ್ಮೆಂಟ್. ಯಾರು ಬಂದ್ಮೇಲೆ ಹೋಗಿ? ಇವ್ರು ಬಂದ್ಮೇಲೆ ಹೋಗಿದ್ದು. ಬಿಕಾಸ್ ನನ್ ಬಿಟ್ಬಿಡ್ರಿ, ದೊಡ್ಡ ನಾಯಕರುಗಳು ಮೋಹನ್ ದಾಸ್ ಪೈ ಏನ್ ಹೇಳ್ತಿದ್ದಾರೆ ಇವತ್ತು, ಕಿರಣ್ ಮಜುಂದಾರ್ ಶಾ ಏನ್ ಹೇಳ್ತಿದ್ದಾರೆ ಇವರು ಇವತ್ತು. ಅವರೆಲ್ಲ ಬಿಸ್ನೆಸ್ ಅವರು, ಪಾಪ ಅವರೆಲ್ಲ ಉದ್ಯೋಗ ಕೊಡ್ತಾ ಇರ್ತಾನೆ, ಅವ್ರಿಗೆ ಇರಕ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಇವತ್ತು ಕರ್ನಾಟಕದಲ್ಲಿ. ಸೊ ಅವ್ರು ಹೇಳ್ತಾರೆ ನಮ್ಮನ್ ಬಿಟ್ಬಿಡಿ, ಆಯ್ತು ನಮ್ಮನ್ನ ರಾಜಕಾರಣಿಗಳಂತ ಅನ್ಕೊಳ್ಳಿ, ನೀವು ನಾವು ರಾಜಕೀಯ ಮಾಡ್ತೀವಿ ಅಂತ ನೀವು ಅನ್ಕೊಂಡ್ರು, ಯು ಸ್ಪೀಕ್ ಅಬೌಟ್ ಕಾಮನ್ ಮ್ಯಾನ್, ಯು ಸ್ಪೀಕ್ ಅಬೌಟ್ ಇಂಡಸ್ಟ್ರಿಯಲಿಸ್ಟ್. ಅವ್ರೇನ್ ಹೇಳ್ತಾ ಇದ್ದಾರೆ ನಟರಾಜ್ ಗೌಡದ ಕಂಟಿನ್ಯೂ ಮಾಡ್ತೀವಿ.